ಪ್ಲೀಸ್ ವೆಲ್ಕಮ್ ಮಚಾ. ಹಲೋ ಸರ್. ಹಲೋ. ಫೈನಲಿ ವಿ ಮೀಟ್. ಎಸ್, ಖುಷಿ ಆಯ್ತು. ಫಸ್ಟ್ ಟೈಮ್ ನಿಮ್ಮ ಕಿಚನಿಗೆ ಬರ್ತಾ ಇದ್ದೀನಿ. ಸೊ ಭಾಳ ಖುಷಿ ಆಯಿತು ದಟ್ ಯು ಕಮ್ ಟು ಮೈ ಶೋ. ಇವತ್ತು ನಾನು ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹೆಂಗೆ ಗೊತ್ತಾ? ಪುಳಿ ಪೊಂಗಲ್ ಅಂತ. ಪುಳಿ ಪೊಂಗಲ್. ಪೊಂಗಲ್ ತಿಂದಿರ್ತೀರ? ಹೌದು ಸರ್. ಪುಳಿ ಪೊಂಗಲ್ ತಿಂದಿದ್ದೀರಾ? ಪುಳಿಯೋಗರೆ ಪೊಂಗಲ್ ಕನ್ಫ್ಯೂಸ್ ಆದ ಅಲ್ಲಿ. ಪುಳಿ ಪೊಂಗಲ್ ಮಾಡುವ ವಿಧಾನ: ಪ್ಯಾನ್ಗೆ 1 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, ಗುಂಟೂರು ಮೆಣಸಿನಕಾಯಿ 4, ಬ್ಯಾಡಗಿ ಮೆಣಸಿನಕಾಯಿ 5 ರಿಂದ 6 ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆರಲು ಹುರಿದ ಪದಾರ್ಥಗಳನ್ನು ಒಂದು ತಟ್ಟೆಗೆ ವರ್ಗಾಯಿಸಿ ಅವು ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಕುಕ್ಕರ್ಗೆ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು ಹಾಕಿ ಹುರಿದು ಸ್ವಲ್ಪ ಇಂಗು, ಹಸಿ ಶುಂಠಿ ತುರಿ ಸ್ವಲ್ಪ ಹಾಕಿ ಬಾಡಿಸಿ ಅದಕ್ಕೆ ರೆಡಿ ಮಾಡಿಟ್ಟ ಮಸಾಲೆಯ ಪುಡಿ 2 ಚಮಚ ಹಾಕಿ ಹುರಿಯಿರಿ. ನಂತರ ತೊಳೆದಿಟ್ಟ 1 ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸಿ ಅಕ್ಕಿ ಬೇಳೆ ಅಳತೆಯ 3 ಅಳತೆಯಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ ಚೆನ್ನಾಗಿ ಕುದಿಯಲು ಶುರುವಾದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿ. ಒಂದು ಬಟ್ಟಲಿಗೆ 3 ಚಮಚ ಹುಣಸೆ ಹಣ್ಣಿನ ರಸ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಮುಚ್ಚಳ ತೆಗೆದು ಬೆಂದಿರುವ ಮಿಶ್ರಣಕ್ಕೆ ಹಾಕಿ 1 ಕುದಿ ಕುದಿಯಲು ಇಡಿ. ಒಗ್ಗರಣೆ ಪಾತ್ರೆಗೆ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಸ್ವಲ್ಪ ತೆಳುವಾಗಿ ಕತ್ತರಿಸಿಟ್ಟ ಕೊಬ್ಬರಿ ಚೂರುಗಳನ್ನು ಹಾಕಿ ಜೊತೆಗೆ ಗೋಡಂಬಿ ಸ್ವಲ್ಪ ಸೇರಿಸಿ ಹೊಂಬಣ್ಣ ಬರುವವರೆಗೂ ಬಾಡಿಸಿ ಅದನ್ನು ಕುದಿಯುತ್ತಿರುವ ಪುಳಿ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡಿ. ಹೀಗೆ ರುಚಿಯಾದ ಪುಳಿ ಪೊಂಗಲ್ ಸೇವಿಸಿ ಹೇಳಿ, ಲೈಫು ಸೂಪರ್ ಮಚ್ಚಾ. There you go. ಪುಳಿ ಪೊಂಗಲ್ ಫಾರ್ ಯು. ಎಷ್ಟು ಪ್ರೀತಿಯಿಂದ ಯಾರು ಬಡ್ಸ್ಕೊಟ್ಟಿಲ್ಲ ಸರ್ ಇವತ್ತವರೆಗೂ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಪ್ಪ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಪ್ಪ. ಸರ್ ಏನ್ ಕಾಂಬಿನೇಷನ್ ಸರ್ ಇದು? ಹುಳಿ ಎಲ್ಲಿ ಬರ್ತಾ ಇದೆ, ಪೊಂಗಲ್ ಎಲ್ಲಿ ಬರ್ತಾ ಇದೆ, ಎಲ್ಲ ಮಿಕ್ಸ್ ಆಗಿ ಅದ್ರದ್ದು ಆದ ಒಂದು ಹೊಸ ಸಮುದ್ರ ಕ್ರಿಯೇಟ್ ಆಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ನಾನು ಮಾತಾಡಲ್ಲ ಜಾಸ್ತಿ, ನಾನು ಇದು ಸ್ವಲ್ಪ ತಿನ್ನೋದ್ರಲ್ಲಿ ಬಿಸಿ ಇರ್ತೀನಿ. ಮಧ್ಯದಲ್ಲಿ ಮೆಣಸು ಸಿಗುತ್ತೆ, ಸಖತ್ ಮಜಾ ಕೊಡುತ್ತೆ. ಎಲ್ಲ ತಿಂದಾದ್ಮೇಲೆ ನಾಲ್ಗೆ ಮೇಲೆ ಹುಳಿ ಉಳಿಯುತ್ತೆ, ಅದೇ ಮಜಾ. ಅದಕ್ಕೆ ಪುಳಿ ಅಂದಿದ್ದು, ಅದು ಲಾಸ್ಟ್ ಅಲ್ಲಿ ಉಳಿಯುತ್ತದು. ಸೂಪರ್.